ಯೂಶಲಾಗಿ ಶಿವಣ್ಣ ಇದ್ದರೆ ನಾನು ಬರಲ್ಲ, ನಾನಿದ್ರೆ ಶಿವಣ್ಣ ಬರಲ್ಲ, ಅವನಿದ್ರೆ ನಾನಿದ್ದಂಗೆ, ನೀನಿದ್ರೆ ನಾನಿದ್ದಂಗೆ ಅಂತ ನಾವಿಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರೆ ಮುಗ್ದೋಯ್ತು ಅಂದ್ಕೊಂಡ್ರು ಅವ್ರು. ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತವರೆಗೂ ವಾರ ಮಾಡದೆ ಬಂದಿರೋದು. ನಾವು ಯುದ್ಧ ಮಾಡದೆ ಬರೀ ಸಿನಿಮಾ ಅಷ್ಟೇ. ಸಿನಿಮಾ ಕನ್ಸ್ಕೊಂಡಿದ್ದೀವಿ, ನಿನ್ನ ಸಿನಿಮಾ ಚೆನ್ನಾಗಲಿ. ಎರಡೂ ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ನಿನ್ನ ಸಿನಿಮಾ ಚೆನ್ನಾಗಿದ್ರೆ ನನಗೆ ಖುಷಿ, ನನ್ನ ಈ ಥರ ಬೆಳ್ಕೊಂಬಂದವ್ರು ನಾವು. ಎರಡೂ ಫ್ಯಾಮಿಲಿ, ನಾವಿಬ್ಬರು ಸ್ನೇಹ ಇವತ್ತರೆಗೂ ಹಾಗೆ ಉಳಿಸ್ಕೊಂಬಂದಿದ್ದೀವಿ. ಅದು ದೇವ್ರ ಇಚ್ಛೆ. ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದರೆ ಪ್ರೀತಿ ಬೇರೆ, ಅಭಿಮಾನ ಬೇರೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ? ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ, ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ನೀವು ತುಂಬ ಆಸೆ ಪಟ್ಟಿದ್ದೀರಾ, ನಿಮ್ಮನ್ನು ಎಲ್ಲರಿಗೂ ಬೆಳೆಸಿದ್ದೀರಾ. ಇವನ ಮುಖದಲ್ಲಿ ನೋಡಿ ಯಾವಾಗಲೂ ನಗುನೇ ಇರುತ್ತೆ, ಒಂದು ಆತಂಕ ಟೆನ್ಷನ್ ಏನೂ ಇರೋಲ್ಲ. ಯಾವಾಗಲೂ ಹಿಂಗೆ ಅದನ್ನು 5 ವರ್ಷದಿಂದ ಇವನು ನೋಡ್ತೇನೆ. ಇವ್ನು ನೋಡಿದ್ರೆ ಒಳ್ಳೆ ಮುಗ್ಧತೆ ಥರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ, ಬಟ್ ಹಂಗೆ ಅನ್ಸೋದಿಲ್ಲ. ಯಾವಾಗಲೂ ರಿದಮೆಟಿಕ್ ಆಗಿರ್ತಾನೆ. ಇಲ್ಲಿ ಬಂದರೆ ಮಾತ್ರ ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತಂದು ಕೂತಿರ್ತಾನೆ ಅಲ್ವಾ? ಅಲ್ಲ ಪಾಪ ಶಿವಣ್ಣನ ಪರವಾಗಿ ನಾನೇ ಒಟ್ಟಿನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ, ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು, ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಬರ್ತೀರ ನೀವು ಯೂಶಲಾಗಿ. ಇನ್ಸ್ಟಾಗ್ರಾಮು ವಾಟ್ಸಪ್ಪೆಲ್ಲ ನಮಗೆ ಅಷ್ಟೇ ದುಡ್ಡಿಗೆ ಬರಲ್ಲ ಅದು. ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ಟಾಗಕ್ಕೆ ಏನು ಮಾಡಬೇಕು ಅದು ಮಾಡಬೇಕು ಇವಾಗ, ಅದು ಬೇಕಾಗಿರೋದು ಇವಾಗ ಅಲ್ವಾ? ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್, ವಾಟ್ಸಪ್. ಅದಕ್ಕೇನು ಕೊಡಬೇಕು? ವಾಟ್ಸಪ್ಪಲ್ಲಿ 4 ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ. ನಾವು ಬಂದರೂ ಸಿನಿಮಾಗೆ ದುಡ್ಡು ಕೊಟ್ಟು ನೋಡೋರಲ್ಲ, ನಾವು ಓಸಿ ಬಂದು ನೋಡೋರು. ಹಾಗೆ 4-5ನೇ ಸರಿ ಬಂದರೆ ಇವನಿಗೇನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಇದ್ದಾನೆ ಅಂತ ಆಫೇ ಮಾಡ್ಬಿಡ್ತೀವಿ ನಾವು. ಈ ಥರ ಆಗ್ಬಿಡ್ತೀವಿ, ಅಂದರೆ ಚಲ್ತಾ ಇರ್ತಾರೆ. ಸೊ ಮೋರ್ ದೆನ್ ದಟ್, ಹೌ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್. ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾನ ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು, ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮ್ಗೆ ಎಲ್ಲರಿಗೂ ಬೇಕಾಗಿರೋದು. ಇವಾಗಂತೂ ಅದು ತುಂಬ ಮುಖ್ಯ. ಅದು ಎರಡನೇದು, ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ? ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ? ಒಂದು ಟ್ರೈಲರ್ ಹಾಕ್ತೀವಿ, ಜನ ಕರಿತೀವಿ, ಒಂದು ಶೋ. ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡಿಸ್ಬಿಟ್ಟು ಹೋಗೋದಲ್ಲದೆ, ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ 2 ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು. ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ. ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ, ಏನು ಅನ್ನೋದು ಗೊತ್ತಿಲ್ಲ ಅದು. ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸೇ ಹೇಳ್ಬಿಟ್ಟಿದ್ದೀರಾ ನೀವು ಅನಿಸುತ್ತೆ, ಅವರವರೇ ಸಾಯ್ತಾರೆ ಅಂತ. ಅದೇ ಆಗ್ತಿರೋದು ಇಂಡಸ್ಟ್ರಿಯಲ್ಲಿ ಈಗ. ನೀವು ಅದನ್ನು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ? ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ. ಸೊ ಒಂದು, ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ, ಒಳ್ಳೇದಾಗಲಿ ನಿಮಗೆ. ನೆನಪಿದ್ಯಾ ನಾನು ಯಾವಾಗ ಲಾಸ್ಟ್ ನೋಡಿದ್ದು ನಿಮ್ಮನ್ನು? ಇದೇ ಸ್ಟೇಜಲ್ಲಿ ಲಾಸ್ಟ್ ನೋಡಿದ್ದು ನಿಮ್ಮನ್ನು. ಅದಾದಮೇಲೆ ಇವತ್ತೇ ನೋಡ್ತಿರೋದಲ್ಲ, ನೆನಪಿಸ್ಕೊಳ್ಳಿ ಒಂದ್ಸರಿ. ನೀನೇನಮ್ಮ ಅಷ್ಟು ಬೆಲ್ಲಂತರ ನಕ್ಬಿಟ್ಟೆ ಸಡನ್ನಾಗಿ. ಸರಿ, ನೀನು ಸ್ವಲ್ಪ ಮಾತಾಡ್ಬಿಡ. ಇಲ್ಲ ಮಾತಾಡ, ಆಯ್ತು, ಇನ್ನೇನಿಲ್ಲ. ನಾನಿ, ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ? ನೀವು ಕುಡಿಯೋದೇ ಬೇಕಲ್ಲ, ಹಂಗೆ ನಟನೆ ಮಾಡ್ತಿರಲ್ಲ ನೀವು. ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಬಂದಿದ್ರಿ ಯಾವಾಗಲೂ? ಅಲ್ಲ ರೀ, ನೀವು ಕುಡಿದವರು ಕುಡ್ಕೊಂಬಂದಂಗೆ ಇರುತ್ತಲ್ಲ, ಅದಕ್ಕೆ ಹೇಳಿದ್ದು ನಾನು. ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ? ಒಂದು 6 ಅವರ್ಸ್ ಇದ್ರಿ ಜೊತೆಯಲ್ಲಿ ಅನಿಸುತ್ತೆ ಅವತ್ತು. ಹೌದು, ಆ ಪಿಕ್ಚರ್ ಯಾವುದು, ಎದ್ದೇಳು ಮಂಜುನಾಥ್ ಆದಮೇಲೆ ಬಂದಿದ್ದು ನೀವು. ಸೊ ಒಂದು ವಾತಾವರಣ, ನಗ್ನಗ್ತಾ ಇರೋ ವಾತಾವರಣ ಬೇಕು. ನಗ್ನಗ್ತಾ ಸಿನಿಮಾಗಳಿಗೆ ಬರಬೇಕು. ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ, ಸಿನಿಮಾನೇ ಕರಿಬೇಕು ನಮ್ಮನ್ನು ಒಳಗೆ. ನಾವು ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ, ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದುಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗಲಪ್ಪ, ಗೆಲ್ಲಿ ಅವರು ಸಾಕು. ಗೆದ್ದರೆ ನಮಗೆ ಖುಷಿ. ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿಯಲ್ಲಿ ಗೆಲ್ಲಿ, ಬಟ್ ಸಿನಿಮಾಗೆ ಏನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರತಿಯೊಬ್ಬರು ಸಿನಿಮಾಗೆ ಮಾಡಬೇಕಾಗಿರೋದು ಏನು, ನೀವು ಪಿಕ್ಚರ್ ರೆಡಿ ಆದಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೋತಿರೋ, ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಸಮಯ ಕಳೀರಿ. ಪೇಪರ್ ಮೇಲೆ ಬರೀರಿ ಕಥೆನ. ಎಷ್ಟು ಸರಿ ಬರೀತೀರಿ? 100 ಸರಿ ಬರೀರಿ. ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಕ್ರಿ, ನಿಮಗೆ ಖರ್ಚಾಗೋದಿಲ್ಲ. ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬ್ಕೊಂಡು ಒಂದು ಸ್ಕ್ರಿಪ್ಟ್ ತೊಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅಲ್ಲಿ ಜಾಸ್ತಿ ಕೆಲಸ ಮಾಡಿರಿ. ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು. ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾ ಬಗ್ಗೆ ಮಾತಾಡೇ ಇಲ್ಲ. ನಾವು ಸಿನಿಮಾ ಮಾಡ್ತಿದ್ವಿ, ರಿಲೀಸ್ ಮಾಡ್ತಿದ್ವಿ. ಅದು ಜನ ಬರೋರು, ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನೇ ಒತ್ಕೊಂಡು ಹೋಗೋರು. ಸೊ ಸಿನಿಮಾನ ಜನ ಒತ್ಕೊಂಡು ಹೋಗ್ಬೇಕು. ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು. ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ. ಟ್ರೈಲರ್ಗಳು ನೋಡಿ ಆಮೇಲೆ ಇವ್ರು ಹೇಳೋದು, ಇಲ್ಲ ಸರ್ ಫಸ್ಟ್ ಫುಲ್ ಫ್ಲೆಜ್ಡ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ, ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ,
ಅಂತಲ್ವ ಹೇಳಿದ್ದು ನೀವು? ಓಕೆ, ನೀವು ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್, ನಿಮಗೂ ಒಳ್ಳೇದಾಗಲಿ. ಅಪೂರ್ವ ನಮ್ಮ ಹುಡುಗಿನೇ, ನೀವು ಯಾವತ್ತಿದ್ರು ಬನ್ನಿ, ಅದಕ್ಕೆ ಸಲಹೆಯಿಂದ ಬೈತೀನಿ. ಬನ್ನಿ, ಪರಲ್ಲ, ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳಿ ಒಂದು. ಇಲ್ಲ, ಅವಳು ಯಾವತ್ತೂ ಗ್ಲಾಮರೇ ಕಣೆ, ನಮ್ಮ ಹುಡುಗಿ ಅವಳು. ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಣ್ಣು ಬೀಳೋದಲ್ವಾ? ಇಲ್ಲದ್ರೆ ಎಲ್ಲಿ ಬೀಳುತ್ತೆ? ಏನಕ್ಕೆ ಬೀಳುತ್ತೆ? ಆಯ್ತು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಶಿವಣ್ಣ, ಎಲ್ರಿಗೂ ನಮಸ್ಕಾರ. ಫಸ್ಟ್ ನವರಸನ್ ಅವಾಗಿದ್ದ ತುಂಬ ಪರಿಚಯ ನಮಗೆ. ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದರೂ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ, ಒಂದು ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ. ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ನಗು. ರವಿ ಸರ್ ಹೇಳ್ತಿದ್ರಲ್ಲ, ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ. ಯಾವಾಗ ಸಂತೋಷವಾಗಿರ್ತಾರೆ. ಇದೇ ರೀತಿಯ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟು. ನೆಕ್ಸ್ಟು ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸ್ನಲಿ ಐ ಲೈಕ್ ಹಿಮ್ ವೆರಿ ಮಚ್. ಇವಾಗಂತ ಅವಾಗಿಂದ, ಯಾಕಂದರೆ ಟಗರು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ. ಅದು ಇನ್ನೂ ಪಿಕ್ಚರ್ ಸ್ಟಾರ್ಟಾಗಿ ಒನ್ ಮಂತ್ಲಿ ಏನೋ ಒಂದು ಸಾಂಗ್ ಮಾಡಿದ್ರು, ಅದು ನಮ್ಮ ಮರೆಯೋಕ್ಕೆ ಆಗಲ್ಲ. ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ, ಸ್ಟೈಲ್ ಇಷ್ಟ, ಅವ್ರ ನೋಟ ಇಷ್ಟ. ಈ ಹಸ್ ಗಾಟ್ ಒಂದು ಲುಕ್ ಇದೆ, ಒಂದು ಅಬ್ಸಲ್ಯೂಟ್ಲಿ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ. ಆ್ಯಂಡ್ ಅಮೇಝಿಂಗ್ ಅದು. ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನಂಗೆ. ಯಾವುದು ಅವಳು ಹಾಕೊಂಡಿರೋ ಬಟ್ಟೆ ನನ್ನ ಬಣ್ಣ ಬಟ್ಟೆ, ಯಾರೋ ಮಗಳ ಕಾಣೆ ಇವಳು, ವೆಯ್ಟು ಚಿಟ್ಟೆ ಅಂತ. ಅದು ಯಾವಾಗಲೂ ನಾನು ಗುಣಗ್ತಾ ಇರ್ತೀನಿ, ಆಡ್ತಾ ಇರ್ತೀನಿ. ವಂಡರ್ಫುಲ್ ಸಿಂಗರ್, ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್. ಇವಾಗ ಹೀರೋ ಆಗಿ ಬರ್ತಾ ಇದ್ದು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ. ಯಾಕಂದರೆ ಆ ಒಂದು ಕಳೆ ಆಲ್ರೆಡಿ ಬಂದಿದೆ. ಆ್ಯಂಡ್ ರವಿ ಸರ್ ಹೇಳ್ದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಅಂತ ಯಾವಾಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಚಂದನ್ ಅವರು, ಅಪೂರ್ವರು, ಆಲ್ ದ ಬೆಸ್ಟ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ. ಆ್ಯಂಡ್ ಇಡೀ ನಾಣಿಯವರಿದ್ದಾರೆ. ಆಮೇಲೆ ಕಿರಣ್ ಅವರು, ಐ ಥಿಂಕ್ ಇದು ವೀರ ಚಂದ್ರಹಾಸಲ್ಲಿ ಅವ್ರು ಕ್ಯಾಮ್ರಾಮನ್ ಆಗಿದ್ದರು. ದಾಸ್ ಗೊತ್ತಿಲ್ಲ, 2.5 feet ಇದ್ದಾರೆ. ಅದೇ ಕೇಳಿದೆ, ಇನ್ನೂ ಕ್ಯಾಮ್ರಾ ಎಡ್ಸ್ತಾ ಇದೆಯಾ ಅಂತ ಕೇಳಿದೆ. ಯಾಕಂದರೆ ಅಷ್ಟು 120ನೇ ಸಿನಿಮಾ ಅಂತ ಇದು. 120ನೇ ಸಿನಿಮಾ ನಾನು ಮಾಡಬೇಕಂತೆ ಹೇಳಿದ್ದಾರೆ. ಆಯಿತು ದಾಸ್, ಮಾಡೋಣ 100%. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ, ಸಂಜಯ್ ಗೌಡ್ರವ್ರು ಬಂದಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ರು, ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪಾಪ ನಾನು ಹೇಳ್ತೇನೆ, ನಾನು ಗುರು, ನಾನು ಕಾಣಿದ್ದೇವರು ಇಲ್ಲ, ನನಗೆ ಹೆಂಗೆ ಅವರು ನಾನು ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತೀವಿ ಅಷ್ಟೇ. ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ, ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ. ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದ್ರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀವಿ. ಬಟ್ ಅವ್ರನ್ನ ಕಲಿದ್ರೆ ನಾನು ಕಲಿಯೋಕ್ಕಾಗಲ್ಲ, ಅದು ಬಿಡಲ್ಲ ಅವರು. ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ. ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ. ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ. ಸೊ ಸೂತ್ರಧಾರಿ May 9th ರಿಲೀಸ್ ಆಗ್ತಾಯಿದೆ. ಒಳ್ಳೇದಾಗಲಿ ಇಡೀ ಸೂತ್ರಧಾರಿ ಟೀಮ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾನು ಸಿನಿಮಾ ನೋಡ್ತೀನಿ, ಬನ್ನಿ 100%. ಆಲ್ ದಿ ಬೆಸ್ಟ್. ದ್ಯಾಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಹಾಗೂ ರವಿ ಸರ್ ಎಲ್ಲರೂ ಹೇಳಿದ್ರು ಕನ್ನಡ ಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು ನೀವು ಅಂಥೇಳಿ. ಹಾಗಾಗಿ ನಾವು ಜಗತ್ತಿನ ಸೂತ್ರಧಾರಿ ಅಂತ ಅಂದ್ಕೊಳ್ಳೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು. ಶ್ರೀಕೃಷ್ಣ ಪರಮಾತ್ಮ ಅಂದ್ಕೊಳ್ಳೆ ಕೊಳಲು ನೆನಪಾಗುತ್ತೆ. ಇವತ್ತು ಸ್ಪೆಷಲ್ ಆಗಿ 2 ಕೊಳಲನ್ನು, ಎಸ್, ಅದು ನವರಸನ್ ಅವರ ಕ್ರಿಯೇಟಿವ್ ಐಡಿಯಾ. ಆ್ಯಕ್ಚುಲಾಗಿ ಇದು ರವಿ ಸರ್ ಸೂಟ್ ಆಗುತ್ತೆ. ಅದನ್ನ ಕೊರಿಯೋಗ್ರಫಿ ಮಾಡ್ಕೊಳ್ಳಿ. ಅದಲ್ಲ ಅವ್ರು ಸರಿ, ರವಿ ಸರ್ ಕರೆಕ್ಟ್.